ಅಮಿತ್ ಶಾನ ದತ್ತು ಪುತ್ರ ಮತ್ತು ಸೊಸೆ ಜೈಲಿಗೆ ಹೋಗ್ತಾರ. ಗೌರವ್ ಗೊಗೊಯ್ ಇದ್ದಾರಲ್ಲ, ಗೌರವ್ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನದ ಕೆಲವು ಸಂಘಟನೆಗಳ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳುವಂಥ ಆಪಾದನೆಯನ್ನು ಮಾಡಿದ್ರು. ನಿನ್ನ ಮಾತಿನಲ್ಲಿ ಸತ್ಯಾಸತ್ಯತೆ ಇದೆ ಅನ್ನೋದಾದರೆ ಪವನ್ ಖೇಡಾ ಅವರೇ, ನೀವು ಅಜ್ಞಾತ ಸ್ಥಳಕ್ಕೆ ಯಾಕೆ ಕೊಡೋಗ್ತೀರಾ? ಈ ಹೈದ್ರಾಬಾದಲ್ಲಿ ಕೂಡ ಒಂದು ಮನೆ ಇದೆಯಂತೆ, ಅಲ್ಲಿ ಹೋದಾಗ ಯಾವುದೋ ಒಂದು ರಾಷ್ಟ್ರೀಯ ವಾಹಿನಿಯವರು ಬೆನ್ನತ್ತು ಹೋದಾಗ ಈತ ಕಾರ್ನ ಹಿಂಬದಿಯ ಸೀಟಲ್ಲಿ ಕೂತು ಬಗ್ಗಿ ತಲೆ ಮರೆಸ್ಕೊಂಡು ಓಡೋಗಿ ಇವತ್ತು ಅಜ್ಞಾತ ಸ್ಥಳದಲ್ಲಿ ಕೂತಿಯಾನೆ. ಹೇಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ಏನಿದ್ದಾರೆ, ಇವರು 3 ದೇಶಗಳೆಲ್ಲ ಪಾಸ್ಪೋರ್ಟನ್ನು ಹೊಂದಿದ್ದಾರೆ ಅಂತ. ಒಂದು UAE, ಇನ್ನೊಂದು ಈಜಿಪ್ಟು, ಇನ್ನೊಂದು ಬಾರ್ಬುದಾ ಅನ್ನುವಂಥ ದೇಶದ್ದು. ಗೊಗೊಯ್ ಎಲಿಜಬೆತ್ 786 ಅನ್ನುವಂತ ಹೇಳುವಂಥ ಒಂದು ಹೆಸರಲ್ಲಿ ಆ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲೇ ಅರ್ಜಿಯನ್ನು ಫಿಲ್ ಮಾಡಿಬಿಟ್ರು. ಆ ವೆಬ್ಸೈಟಲ್ಲಿ, ಅಮೇರಿಕಾದ ಒಂದು ವೆಬ್ಸೈಟಲ್ಲಿ ಇವರು ಟಿಪ್ಪು ಸುಲ್ತಾನ್ ಮತ್ತು ಪಾಕಿಸ್ತಾನಿನ ಆಜ್ಮಾನ್ ಅಂತ ಹೇಳುವಂಥ 2 ಸೋಷಿಯಲ್ ಮೀಡಿಯಾ ಗ್ರೂಪ್ಗಳೇನಿದೆ ಅದರಲ್ಲಿದ್ದಂಥ ವಿಷಯವನ್ನು ಇಟ್ಕೊಂಡು ಈ ರೀತಿಯಾಗಿ ಅರಿಬಿಟ್ಟಿದ್ದಾರೆ. ಇವ್ರಿಗೆ ರಾಜ್ಯಸಭಾ ಸದಸ್ಯತ್ವದ ಮೇಲೆ ಒಂದು ಕಣ್ಣಿತ್ತು. ಯಾರೋ ಇವ್ರಿಗೆ ಬೆನ್ನೆಲುಬಾಗಿ ನಿಂತು ಈ ಅಂದರೆ ಪತ್ರಿಕಾಗೋಷ್ಠಿನ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇವತ್ತು ವಿಷಯ ಎಲ್ಲ ಹರಿದಾಡ್ತಿದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅಮಿತ್ ಶಾನ ದತ್ತು ಪುತ್ರ ಮತ್ತು ಸೊಸೆ ಜೈಲಿಗೆ ಹೋಗ್ತಾರ. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ನೋಡಿ, ಈ ಕಾಂಗ್ರೆಸ್ ಪಕ್ಷ ಒಂದು ಷಡ್ಯಂತ್ರವನ್ನು ಈ ದೇಶದ ಸಂವಿಧಾನದ ಎದುರಿಗೆ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ದೇಶದ ಸಂವಿಧಾನದ ಒಂದು ಬುನಾದಿ ನಿಂತಿರ್ತಕ್ಕಂಥದ್ದೇ ಚುನಾವಣಾ ವ್ಯವಸ್ಥೆಯ ಆಧಾರದಲ್ಲಿ. ಯಾರು ಚುನಾವಣೆಯಲ್ಲಿ ಗೆದ್ದು ಬಹುಮತವನ್ನು ಪಡೆದು ಸರ್ಕಾರವನ್ನು ರಚಿಸ್ತಾರೋ ಅವರು ಈ ಸಂವಿಧಾನವನ್ನು, ಈ ದೇಶವನ್ನು ಮುನ್ನಡೆಸ್ತಾರೆ. ಹಾಗಾಗಿ ಸಂಖ್ಯಾಬಲವೇ ಇಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಸಂವಿಧಾನ ಯಾವಾಗೂ ಜೋಪಾಸನೆ ಮಾಡಬೇಕು ಅನ್ನೋದಾದರೆ ಸಂಖ್ಯಾಬಲವೂ ಕೂಡ ಬಹಳ ಪ್ರಾಮುಖ್ಯತೆ, ಅಧಿಕಾರವೂ ಕೂಡ ಬಹಳ ಪ್ರಾಮುಖ್ಯತೆ ಅನ್ನೋದು ಈ ಒಂದು ಘಟನೆಯಿಂದ ಬೆಳಕಿಗೆ ಬರ್ತಿದೆ. ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಪಪ್ರಚಾರವನ್ನು ಮಾಡಿತ್ತು. ಅದೇನು ಅಂತ ಹೇಳಿದ್ರೆ, ಯಾವಾಗ BJP ಅಧಿಕಾರಕ್ಕೆ ಬಂದುಬಿಡುತ್ತೋ ಸಂವಿಧಾನವನ್ನು ಬದಲಿಸ್ಬಿಡ್ತಾರೆ, ಮೀಸಲಾತಿಗಳನ್ನು ತೆಗೆದಾಕ್ಬಿಡ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಈ ಕೋಮುವಾದಿ ಪಕ್ಷವನ್ನು ಅಧಿಕಾರಕ್ಕೆ ಬರೋದಕ್ಕೆ ಬಿಡಬಾರ್ದು. ಅದಕ್ಕಾಗಿ ಏನು ಮಾಡಿ ಅಂತ ಹೇಳಿದ್ರೆ, ನಾವು ಮಹಿಳೆಯರಿಗೆ ಟಕಾಟಕ್ ಅಂತ 1 ಲಕ್ಷ ರೂಪಾಯಿಯನ್ನು ಪ್ರತಿ ತಿಂಗಳು 10,000 ರೂಪಾಯಿ ಅಂತೆ ನಿಮ್ಮ ಖಾತೆಗಳಿಗೆ ಹಾಕ್ತೀವಿ. ಹಾಗಾಗಿ ಇಂಡಿ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ಬರೋಂಗೆ ಮಾಡಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ, ನಮ್ಮ ಥರ ಮಹಾನ್ ಸಂರಕ್ಷಕರು ಯಾರೂ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಆದರೆ ಚುನಾವಣಾ ಫಲಿತಾಂಶಗಳು ಬರುವಾಗ ಅದರ ನೇರವಾದ ಪ್ರಭಾವ NDA ಮೈತ್ರಿಕೂಟದ ಮೇಲೆ ಬಿದ್ದಿತ್ತು. ನೇರವಾಗಿ BJP ಸರ್ಕಾರ ಅಸ್ತಿತ್ವಕ್ಕೆ ಬರದೆ NDA ಮೈತ್ರಿಕೂಟ ಇವತ್ತು ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾದಂಥ ಸಂಗತಿ. ಇದೇ ಒಂದು ಎಳೆಯನ್ನು ಹಿಡ್ಕೊಂಡಂಥ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಅಂದರೆ, ಇನ್ನು ಮುಂದೆ ದೇಶದಲ್ಲಿ ಯಾವುದೇ ವಿಧವಾದಂಥ ಚುನಾವಣೆ ನಡೆದರೂ ಕೂಡ ಅಂತಿಮ ಘಟ್ಟ ಬರುವಾಗ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವಂಥ ಹಂತದಲ್ಲಿ ಒಂದು ಯಾವುದಾದ್ರೂ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಡೋದು, ಒಂದು ವದಂತಿಯನ್ನು ಹಬ್ಬಿಸ್ಬಿಡೋದು, ಯಾವುದಾದ್ರೂ ಒಂದು ಆಪಾದನೆಯನ್ನು ಮಾಡಿಬಿಡೋದು, ಅಥವಾ ಒಂದು ಕೆಟ್ಟ ವಿಷಯವನ್ನು ಹಬ್ಬಿಸ್ಬಿಡೋದು, ಒಂದು ಕೋಮು ದಳ್ಳೂರಿಯನ್ನು ಹಚ್ಬಿಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಿದೆ. ಇದು ಒಂದು ಹೊಸ ವಿಧವಾದಂಥ ಚುನಾವಣಾ ತಂತ್ರ ಅನ್ನೋದಕ್ಕಿಂತ ಷಡ್ಯಂತ್ರ, ಕುತಂತ್ರ, ಕುಯುಕ್ತಿ, ಒಡಲ ಉರಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಾಡಿದ್ರೆ ಯಾರೂ ಕೂಡ ಪೂರ್ವ ತಯಾರಿ ಇಲ್ಲದೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ನಾನು ಇದನ್ನೆಲ್ಲ ಯಾಕೆ ಇಷ್ಟೊಂದು ಪೀಠಿಕೆ ಹಾಕಿ ನಿಮ್ಮೊಟ್ಟಿಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಪವನ್ ಖೇಡಾ ಅಂತ ಒಬ್ಬರಿದ್ದಾರೆ. ಇವರು ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರರು. ಇವರು ಮೊನ್ನೆ ಭಾನುವಾರ ಸಾಯಂಕಾಲ 5ನೇ ತಾರೀಕು ಅನಿಸುತ್ತೆ, ಭಾನುವಾರ ಸಾಯಂಕಾಲ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ದೇಶದ ಒಂದು ರಾಷ್ಟ್ರೀಯ ಪಕ್ಷದ ಅಧಿಕೃತವಾದಂತಹ ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿ ಒಳಗಡೆ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖಾಂತರ ಆಡಳಿತಾರೂಢವಾಗಿರುವಂಥ ಅಸ್ಸಾಂನ ಸರ್ಕಾರದ ಹೇಮಂತ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿಯವರ ಪತ್ನಿ ರಿಂಕಿ ಬೋನಿಯಾ ಶರ್ಮಾ ಇವರ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ, ಹೇಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ಏನಿದ್ದಾರೆ, ಇವರು 3 ದೇಶಗಳೆಲ್ಲ ಪಾಸ್ಪೋರ್ಟನ್ನು ಹೊಂದಿದ್ದಾರೆ ಅಂತ.
ಒಂದು UAE, ಇನ್ನೊಂದು ಈಜಿಪ್ಟು, ಇನ್ನೊಂದು ಬಾರ್ಬುದಾ ಅನ್ನುವಂಥ ದೇಶದ್ದು. ಮತ್ತು UAEಯಲ್ಲಿ ಇವರು ಪ್ರಾಪರ್ಟಿಗಳನ್ನು ಹೊಂದಿದ್ದಾರೆ, ಅಂದರೆ ಆಸ್ತಿಗಳನ್ನು ಹೊಂದಿದ್ದಾರೆ ಅನ್ನೋವಂಥ ಖಾತೆಯ ವಿವರಗಳನ್ನು ಕೂಡ ತೋರಿಸ್ಬಿಟ್ರು. ಮತ್ತು ಅದಾದಮೇಲೆ ಇದು ಯಾವುದು ಅಮೇರಿಕಾದಲ್ಲಿ ಯಾವುದೋ ಒಂದು ಅಮೇರಿಕಾದ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಇವರು 52,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಆಪಾದನೆಯನ್ನು ಕೂಡ ಮಾಡಿದ್ರು. ಇದರಿಂದ ಕೆಂಡಾಮಂಡಲರಾದಂಥ ಹೇಮಂತ ಬಿಸ್ವಾ ಸರ್ಮಾ ಅವರು ಆಧಾರಗಳ ಸಹಿತವಾಗಿ ಅದನ್ನು ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖಾಂತರ ಪ್ರೂವ್ ಮಾಡಿದ್ರು. ಅಂದರೆ ಯಾರು ಇವಾಗ ಪವನ್ ಖೇಡಾ ಯಾರಿದ್ದಾರೆ ಇವರನ್ನು ನಾನು ಹೊರಗಡೆ ಇರೋದಕ್ಕೆ ಬಿಡಲ್ಲ, ಈತ ಆಜೀವ ಪರ್ಯಂತವಾಗಿ, ಅಂದರೆ BNSನ ಒಂದು ಕಾಯ್ದೆಗಳ ಪ್ರಕಾರ 420, 464 ಪ್ರಕಾರ ಈ ರೀತಿಯಾಗಿ 420 ಕೇಸ್ ಹಾಕಿ ನಿನ್ನನ್ನು ಒಳಗಡೆ ಹಾಕ್ಸ್ತೀನಿ ಜೈಲಲ್ಲಿ ಅಂತ ಹೇಳುವಂಥ ಪಣವನ್ನು ತೊಟ್ಟಿದ್ದಾರೆ. ಆದರೆ ಹೇಳಿ ಕೇಳಿ ಕಾಂಗ್ರೆಸ್ ಪಾರ್ಟಿ ಈಗ ನಾವು ಇಲ್ಲಿ ಈ ರೀತಿಯಾದಂಥ ಗಂಭೀರವಾದ ಆಪಾದನೆಯನ್ನು ಮಾಡಿದೆ ಅಂದರೆ ಅದನ್ನು ಪೂರ್ವ ತಯಾರಿಯನ್ನು ಮಾಡಿದೆ ಅನ್ನೋದಾದರೆ ಸಾಕ್ಷಿಗಳನ್ನು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪೂರಕವಾಗಿ ಇಟ್ಕೊಬೇಕಾಗಿತ್ತು. ಇದನ್ನು ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗ ಪ್ರಚಾರಕ್ಕೆ ಒಂದು ತೆರೆ ಬೀಳುವಂಥ ಸಂದರ್ಭದಲ್ಲಿ ಚುನಾವಣೆಯ ಒಂದು ವಾತಾವರಣ ಏನಿದೆ ಅದು ಹೇಮಂತ ಬಿಸ್ವಾ ಸರ್ಮಾ ಅವರ ಪರವಾಗಿದೆ ಅಲೆ ಅಂತೇಳುವಂಥ ವಿಷಯವನ್ನು ಇಟ್ಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಕಡಿವಾಣ ಹಾಕಬೇಕು. ಯಾರು ಹೇಮಂತ ಬಿಸ್ವಾ ಸರ್ಮಾ ಅವರ ವಿರುದ್ಧವಾಗಿ ಜನಗಳನ್ನ ಎತ್ಕಟ್ಟಬೇಕು, ಅದನ್ನು ಒಂದು ಕಾಂಗ್ರೆಸ್ಗೆ ಮತಗಳಾಗಿ ಪರಿವರ್ತನೆ ಆಗೋದಕ್ಕೆ ಒಂದು ಷಡ್ಯಂತ್ರವನ್ನು ಮಾಡಬೇಕು ಅಂತ ಇದು ಮಾಡ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಹೇಮಂತ ಬಿಸ್ವಾ ಸರ್ಮಾ ಅವರು ನೇರವಾಗಿ ಹೇಳ್ಬಿಟ್ರು, ಇದು ನನ್ನ ಪತ್ನಿಯ ಒರಿಜಿನಲ್ ಪಾಸ್ಪೋರ್ಟ್ ಫೋಟೋ ಅಲ್ಲ, ಇದನ್ನು ಇವರು ತಗೊಂಡು AI ಟೂಲ್ನ ಮುಖಾಂತರ ಒಂದು ಎಡಿಟ್ಗಳನ್ನು ಮಾಡಿ ಅದರಲ್ಲಿ ಅಂಟಿಸಿರ್ತಕ್ಕಂಥದ್ದು ಅಂತ. ಮತ್ತು ಇವ್ರು ಯಾವುದೋ ಒಂದು ಗೋಲ್ಡನ್ ಕಾರ್ಡ್ ಅಂತ ಹೇಳ್ತಾರೆ UAEಯಲ್ಲಿ ಯಾರೇ ಒಂದು ಪಾಸ್ಪೋರ್ಟನ್ನು ಹೊಂದಬೇಕಾದ್ರೆ, ಗೋಲ್ಡನ್ ವೀಸಾವನ್ನು ಹೊಂದಬೇಕಾದ್ರೆ ಭಾಳ ಕಷ್ಟ ಅಂತ ಇವತ್ತು ನಿಯಮಾವಳಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದು ಸುಳ್ಳು ಅಂತ ಸಾಬೀತಾಗಿದೆ. ಈಜಿಪ್ಟ್ ಸರ್ಕಾರನೇ ಸ್ಪಷ್ಟಪಡಿಸಿದೆ ಅದು ಬೇರೆ ಯಾರದ್ದೋ ಹೆಸರಲ್ಲಿರುವಂಥ ಪಾಸ್ಪೋರ್ಟು ರಿಂಕಿಯವರ ಹೆಸರಲ್ಲಿ ಇರುವಂಥದ್ದಲ್ಲ ಅಂತ ಹೇಳಿದ್ದಾರೆ. ಅಂದರೆ ರಿಂಕಿ ಸರ್ಮಾ ಅವರ ಹೆಸರಲ್ಲಿ ಇರುವಂಥದ್ದಲ್ಲ ಅಂತ. ಇನ್ನು ಉಳ್ದಂಗೆ ಬಾರ್ಬುದಾ ಅನ್ನೋವಂಥ ದೇಶದ್ದು ಅಷ್ಟಾಗಿ ಮಾಹಿತಿ ಇಲ್ಲ. ಮತ್ತು 52,000 ಕೋಟಿ ರೂಪಾಯಿಗಳನ್ನ ನಾನು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋರಲ್ಲ, ಅದಕ್ಕೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟಂಥ ಹೇಮಂತ ಬಿಸ್ವಾ ಸರ್ಮಾ ಅವರು ಗೊಗೈ ಎಲಿಜಬೆತ್ 786 ಅನ್ನುವಂತ ಹೇಳುವಂಥ ಒಂದು ಹೆಸರಲ್ಲಿ ಆ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲೇ ಅರ್ಜಿಯನ್ನು ಫಿಲ್ ಮಾಡಿಬಿಟ್ರು. ಆ ವೆಬ್ಸೈಟಲ್ಲಿ, ಅಮೇರಿಕಾದ ಒಂದು ವೆಬ್ಸೈಟಲ್ಲಿ ಯಾರು ಬೇಕಾದರೂ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳುವಂಥ ವಿಷಯವನ್ನು ಇಟ್ಟಿದ್ದಾರೆ. ಈ ವಿಷಯ ಯಾಕೆ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಈಗ ಪಾಸ್ಪೋರ್ಟ್ನ ವಿಷಯಗಳನ್ನ ಇಟ್ಕೊಂಡು ಯಾಕೆ ಈ ರೀತಿಯಾಗಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನವನ್ನು ಮಾಡ್ತಾ ಇದೆ ಹೇಮಂತ ಬಿಸ್ವಾ ಸರ್ಮಾ ಅವ್ರನ್ನ ಸಿಕ್ಕಾಕ್ಸೋದ್ರಲ್ಲಿ ಅಂತ ಹೇಳಿದ್ರೆ, ಗೌರವ್ ಗೊಗೊಯ್ ಇದ್ದಾರಲ್ಲ, ಗೌರವ್ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನದ ಕೆಲವು ಸಂಘಟನೆಗಳ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳುವಂಥ ಆಪಾದನೆಯನ್ನು ಮಾಡಿದ್ರು. ಅದನ್ನು ಸಮರ್ಥನೆ ಮಾಡ್ಕೊಬೇಕಲ್ಲ. ಗೌರವ್ ಗೊಗೊಯ್ ಇವತ್ತು ರಾಹುಲ್ ಗಾಂಧಿಯ ಬೆನ್ನಿಗೆ ನಿಂತಿರುವಂಥ ಒಬ್ಬ ನಾಯಕ. ಹಾಗಾಗಿ ಈಗ ಹೇಮಂತ ಬಿಸ್ವಾ ಸರ್ಮಾ ಅವರ ಒಂದು ವರ್ಚಸ್ಗೆ ಧಕ್ಕೆ ತರಬೇಕು ಅಂತ ಈ ಷಡ್ಯಂತ್ರವನ್ನು ಮಾಡಿರೋದು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಅಡಗಿರುವಂಥ ಒಂದು ಸೂಕ್ಷ್ಮವಾದ ವಿಷಯ ಏನು ಅಂತ ಹೇಳಿದ್ರೆ, ಇವಾಗ ನನಗೆ ಯಾರ ಮೇಲೋ ಒಂದು ಅನುಮಾನ ವ್ಯಕ್ತ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿ ಆಧಾರಗಳು ನನ್ನ ಹತ್ರ ಇದೆ ಅನ್ನೋದಾದರೆ, ಮೊಟ್ಟ ಮೊದಲನೇದಾಗಿ ಒಬ್ಬ ಸಾಮಾನ್ಯ ನಾಗರಿಕನೇ ಆಗಲಿ ಅಥವಾ ಒಂದು ಖಾಸಗಿ ಕಂಪನಿಯೇ ಆಗಲಿ, ಒಂದು ಸರ್ಕಾರಿ ಇಲಾಖೆನೇ ಆಗಲಿ ಅಥವಾ ಒಬ್ಬ ಜನಪ್ರತಿನಿಧಿ ಆಗಲಿ, ಮೊಟ್ಟ ಮೊದಲನೇದಾಗಿ ಏನು ಮಾಡ್ತಾನೆ ಅಂದರೆ ದೂರನ್ನು ದಾಖಲು ಮಾಡ್ತಾನೆ, ಆಮೇಲೆ ಕೋರ್ಟಿಗೆ ಹೋಗ್ತಾನೆ, ಆಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ. ಆದರೆ ಕಾಂಗ್ರೆಸ್ ಪಾರ್ಟಿ ರಿವರ್ಸ್ ಗೇರ್ ಪಾರ್ಟಿ, ಇದು ಯಾವಾಗೂ ಉಲ್ಟಾನೇ ಮಾಡೋದು. ಇವ್ರು ಬಂದ್ಬಿಟ್ಟು ಏನು ಮಾಡ್ರು, ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಈ ರಿಂಕಿ ಮತ್ತು ಹೇಮಂತ ಅವ್ರು ಏನಿದ್ದಾರೆ ಇವರಿಬ್ಬರು ಬಂಟಿ ಮತ್ತು ಬಬ್ಲಿ, ಇವರಿಬ್ಬರು ಅಮಿತ್ ಶಾ ಅವರ ಒಂದು ದತ್ತುಪುತ್ರರು, ಇವರು ಜೈಲಿಗೆ ಹೋಗೋವಂಥ ಕಾಲ ಹತ್ರ ಆಗೋಯ್ತು ಅಂತ ಹೇಳುವಂಥ ಆಪಾದನೆಯನ್ನು ಪ್ರೆಸ್ ಮೀಟ್ನಲ್ಲಿ ಮಾಡಿಬಿಟ್ಟು ಕೈ ತೊಳ್ಕೊಂಡು ಎದ್ದೊಟ್ಟೋಗ್ಬಿಟ್ರು. ಯಾರು? ಪವನ್ ಖೇಡಾ ಅವರು. ಇದನ್ನು ಕಂಡು ಕೆಂಡಾಮಂಡಲ ಆಗಿರೋ ಅಂಥವ್ರು ಇವಾಗ ರಿಂಕಿ ಅವರು ಕೊಟ್ಟಂಥ ದೂರನ್ನು ಆಧರಿಸಿ ಅಸ್ಸಾಂ ಪೊಲೀಸರು ಈತನಿಗೋಸ್ಕರ ಜಾಲಾಡ್ತಿದ್ದಾರೆ. ನಿನ್ನ ಮಾತಿನಲ್ಲಿ ಸತ್ಯಾಸತ್ಯತೆ ಇದೆ ಅನ್ನೋದಾದರೆ ಪವನ್ ಖೇಡಾ ಅವರೇ, ನೀವು ಅಜ್ಞಾತ ಸ್ಥಳಕ್ಕೆ ಯಾಕೆ ಕೊಡೋಗ್ತೀರಾ? ದೆಹಲಿಯ ಇವ್ರ ಮನೆ ಮೇಲೆ ದಾಳಿ ಮಾಡಿದಾಗ 2 ಲ್ಯಾಪ್ಟಾಪ್ಗಳು ಮತ್ತು ಹಲವಾರು ದಾಖಲೆಗಳು ಎಲ್ಲ ಇದೆ ಅಂತ.
ಇವತ್ತು ಹೇಮಂತ ಬಿಸ್ವಾ ಶರ್ಮಾ ಅವರು ಒಂದನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಇವರು ಟಿಪ್ಪು ಸುಲ್ತಾನ್ ಮತ್ತು ಪಾಕಿಸ್ತಾನಿನ ಆಜ್ಮಾನ್ ಅಂತ ಹೇಳುವಂಥ 2 ಸೋಷಿಯಲ್ ಮೀಡಿಯಾ ಗ್ರೂಪ್ಗಳೇನಿದೆ ಅದರಲ್ಲಿದ್ದಂಥ ವಿಷಯವನ್ನು ಇಟ್ಕೊಂಡು ಈ ರೀತಿಯಾಗಿ ಹರಿಬಿಟ್ಟಿದ್ದಾರೆ. ಇವ್ರಿಗೆ ರಾಜ್ಯಸಭಾ ಸದಸ್ಯತ್ವದ ಮೇಲೆ ಒಂದು ಕಣ್ಣಿತ್ತು. ಯಾರೋ ಇವ್ರಿಗೆ ಬೆನ್ನೆಲುಬಾಗಿ ನಿಂತು ಈ ಅಂದರೆ ಪತ್ರಿಕಾಗೋಷ್ಠಿನ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇವತ್ತು ವಿಷಯ ಎಲ್ಲ ಹರಿದಾಡ್ತಿದೆ. ನೋಡಿ, ಒಬ್ಬ ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಆತ ಕೇವಲ ಪಕ್ಷವನ್ನು ಸಮರ್ಥನೆ ಮಾಡೋದಲ್ಲ, ಮಹತ್ತರವಾದ ಜವಾಬ್ದಾರಿಗಳು ಕೂಡ ಆತನ ಹೆಗಲ ಮೇಲಿರುತ್ತೆ. ದೇಶದ ವಿಷಯಕ್ಕೆ ಭಂಗ ಬರುವಂಥ ಯಾವ ವಿಷಯನೂ ಕೂಡ ಆತ ಹೇಳಬಾರ್ದು. ನೈತಿಕತೆಯ ಜವಾಬ್ದಾರಿ ಅನ್ನೋವತ್ತು ಆರೋಗ್ಯಕರವಾದಂಥ ವಿಷಯಗಳನ್ನು ಜನರ ಮುಂದೆ ಇಡಬೇಕು. ಆದರೆ ಈ ಪವನ್ ಖೇಡಾ ಅಂತ ಹೇಳುವ ವ್ಯಕ್ತಿ ಈತ ದಿನಕ್ಕೆ ಹಲವಾರು ಟ್ವೀಟ್ಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲ ಈ ಆಡಳಿತಾರೂಢ BJP ಸರ್ಕಾರನಿರ್ಬೋದು, BJP ಸರ್ಕಾರ ಮಾಡೋವಂಥ NDA ಸರ್ಕಾರ ಮಾಡೋವಂಥ ಯಾವುದೇ ಕೆಲಸಗಳಿರ್ಬೋದು, ಮೋದಿಯವರು ಮಾಡೋವಂಥ ವಿದೇಶಾಂಗ ನೀತಿಗಳನ್ನಿರ್ಬೋದು, ಕುಟುಕ್ತಾನೇ ಇರ್ತಾನೆ. ಒಂಥರ ಮರಕುಟ್ಕ ಅಂತಲೇ ಹೇಳ್ಬೋದು. ಈತನಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಆದಾಯ ಇರ್ಬೋದು ಚೆನ್ನಾಗಿ, ಗಂಜಿ ಗಿರಾಕಿ ಅನಿಸುತ್ತೀತ. ಹಾಗಾಗಿನೇ ಹೈದ್ರಾಬಾದಲ್ಲಿ ಕೂಡ ಒಂದು ಮನೆ ಇದೆಯಂತೆ. ಅಲ್ಲಿ ಹೋದಾಗ ಯಾವುದೋ ಒಂದು ರಾಷ್ಟ್ರೀಯ ವಾಹಿನಿಯವರು ಬೆನ್ನತ್ತು ಹೋದಾಗ ಈತ ಕಾರ್ನ ಹಿಂಬದಿಯ ಸೀಟಲ್ಲಿ ಕೂತು ಬಗ್ಗಿ ತಲೆ ಮರೆಸ್ಕೊಂಡು ಓಡೋಗಿ ಇವತ್ತು ಅಜ್ಞಾತ ಸ್ಥಳದಲ್ಲಿ ಕೂತಿಯಾನೆ. ಇದಕ್ಕೆ ಈಗ ಹೇಮಂತ ಬಿಸ್ವಾ ಶರ್ಮಾ ಅವರು ಕೆಂಡಾಮಂಡಲವಾಗಿ ನೀನು ಎಲ್ಲೇ ಇದ್ರೂ ಪರವಾಗಿಲ್ಲ, ಪೇಡ ಮಾಡಿ ಆದರೂ ನೀನು ಪಾತಾಳದಲ್ಲಿದ್ದರೂ ಸರಿ ಕರ್ಕೊಂಬಂದು ಜೈಲಿನ ಕಂಬಿಯ ಹಿಂದೆ ಹಾಕ್ತೀವಿ ಅಂತ ಹೇಳುವಂಥ ಮಾತು. ಆದರೆ ಇಲ್ಲಿ ಹೇಮಂತ ಬಿಸ್ವಾ ಶರ್ಮಾ ಅವರು ಕೂಡ ಒಂದು ಸೂಕ್ಷ್ಮವಾದ ವಿಷಯವನ್ನು ನೆನ್ಪಿಟ್ಕೋಬೇಕು. ಯಾಕೆ ಅಂತೇಳಿದ್ರೆ ಹೇಮಂತ ಬಿಸ್ವಾ ಶರ್ಮಾ ಅವರು ತಾವು ಗಳಿಸಿದಂಥ ವರ್ಚಸ್ಸು, ಜನರ ಪ್ರೀತಿ ಎಲ್ಲಿ ಕೈತಪ್ಪೋಗುತ್ತೋ ಅನ್ನೋಂಥ ವಿಷಯವನ್ನು ಇಟ್ಕೊಂಡು ತೀರಾ ಆಕ್ರಮಣಕಾರಿಯಾಗಿ ಮಾತನಾಡ್ತಿದ್ದಾರೆ. ಯಾಕೆ ಅಂತೇಳಿದ್ರೆ ಅಸ್ಸಾಂನ ಜನತೆ ಇವರನ್ನು ಮಾಮ ಅಂತ ಕರೀತಾರೆ ಪ್ರೀತಿಯಿಂದ. ಆ ಪ್ರೀತಿಗೆ ಸಂಚಕಾರ ಬರದೇ ಇರೋ ರೀತಿಯಲ್ಲಿ ಸಭ್ಯ ಭಾಷೆಯನ್ನು ಹೇಮಂತ ಬಿಸ್ವಾ ಶರ್ಮಾ ಅವರು ಬೆಳೆಸ್ಕೋಬೇಕು. ಸಭ್ಯ ಭಾಷೆಯನ್ನು ಮಾತ್ರ ಉಪಯೋಗ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಬೋದು. ಯಾಕೆ ಅಂತೇಳಿದ್ರೆ ಒಂದು ಕಟುವಾದ ಮಾತು ಚುನಾವಣಾ ಫಲಿತಾಂಶವನ್ನೇ ಪರಿವರ್ತನೆ ಮಾಡಿಬಿಡುತ್ತೆ, ತಾವು ಗಳಿಸಿರುವಂಥ ಪ್ರೀತಿಯನ್ನು ಕಳ್ಕೊಂಬಿಡುತ್ತೆ. ಹಾಗಾಗಿ ಹೇಮಂತ ಬಿಸ್ವಾ ಶರ್ಮಾ ಅವರು ಸಭ್ಯತೆಯನ್ನು ಮೀರಬಾರ್ದು. ಆ ಸಭ್ಯತೆಯನ್ನು ಮೀರಿ ಮಾತಾಡಲಿ ಅನ್ನುವಂಥ ಷಡ್ಯಂತ್ರವನ್ನೇ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಎಣೆದಿರ್ತಕ್ಕಂಥದ್ದು. ಹಾಗಾಗಿ ಈ ದೇಶದಲ್ಲಿ ಇನ್ನು ಮುಂದೆ ಬರುವಂಥ ಚುನಾವಣೆಗಳೇನಿರ್ತವೆ ಅವು ಈ ರೀತಿಯಾದ ಷಡ್ಯಂತ್ರಗಳನ್ನು ಒಳಗೊಂಡು ಅಪಪ್ರಚಾರಗಳನ್ನು, ವದಂತಿಗಳನ್ನು ಹಬ್ಬಿಸೋದ್ರ ಮುಖಾಂತರ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರ ಮುಖಾಂತರ, ಕೋಮು ದಳ್ಳುರಿಗಳನ್ನು ಹಬ್ಬಿಸುವುದರ ಮುಖಾಂತರ ಚುನಾವಣೆಗಳಲ್ಲಿ ಗೆಲ್ಲುವಂಥ ಒಂದು ಕುತಂತ್ರವನ್ನು, ಕುಯುಕ್ತಿತನವನ್ನು, ರಣಹೇಡಿ ಕೃತ್ಯವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ನನಗೆ ಯಾವುದೇ ವಿಧವಾದಂಥ ಭಯ ಇಲ್ಲ. ನನಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಇದು ಸುಳ್ಳು ಅಲ್ಲ ಅನ್ನೋದಾದರೆ ಆತ ಅಜ್ಞಾತವಾಗಿ ಯಾಕೆ ಕೊಡೋಗಿ ಮಚ್ಚಿಟ್ಕೋಬೇಕು? ಈತನ ಉದ್ದೇಶ ಇರ್ತಕ್ಕಂಥದ್ದು ಇಷ್ಟೇ. 9ನೇ ತಾರೀಕಿಗೆ ಚುನಾವಣೆ ಮುಗಿದೋಗುತ್ತೆ, ನನಗೆ ಕಾಂಗ್ರೆಸ್ ಪಾರ್ಟಿಯಿಂದ ಈ ಥರ ಸೂಚನೆ ಬಂದಿತ್ತು, ನಾನು ಹೇಳಿದ್ದೆ ಅಂತ ಕೈಗೆ ತೊಳ್ಕೊಂಬಿಡ್ಬೋದು, ಅಥವಾ ಬೇಲ್ಗೆ ಅಪ್ಲೈ ಮಾಡಿಕೊಂಡು ಕಾಲವನ್ನು ಮುಂದೂಡ್ಕೊಂಡು ಹೋಗ್ಬಿಡ್ಬೋದು. ಆದರೆ ಇಂಥವ್ರನ್ನು ನಾವು ರಾಜಕೀಯದ ನಾಯಕರು ಅಂತ ಗುರುತಿಸಿ ಇಂಥವ್ರಿಗೆ ರಾಜ್ಯಸಭಾ ಸೀಟುಗಳನ್ನು ಕೊಟ್ಟು ಇಂಥವ್ರನ್ನ MP ಮಾಡಿದ್ರೆ ಇವರು ದೇಶಕ್ಕೆ ಯಾವ ವಿಧವಾದಂಥ ಭವಿಷ್ಯವನ್ನು ಕಟ್ಕೊಡ್ತಾರೆ ಅನ್ನುವಂಥ ಕನಿಷ್ಠ ಕಾಳಜಿನೂ ಕೂಡ ನಮ್ಗೆ ಯಾರಿಗೂ ಇಲ್ದಂಗೆ ಆಗೋಯ್ತಲ್ಲ ಅನ್ನೋದೇ ಇಲ್ಲಿ ನೋವಿನ ಸಂಗತಿ ಸ್ನೇಹಿತರೆ. ಹಾಗಾಗಿನೇ ನಾನು ಹೇಳಿದ್ದು, ಅಮಿತ್ ಶಾ ಅವರ ದತ್ತು ಪುತ್ರ ಮತ್ತು ಅವರ ಪತ್ನಿ ಜೈಲಿಗೆ ಹೋಗ್ತಾರಾ? ಖಂಡಿತವಾಗೂ ಹೋಗಲ್ಲ. ಯಾಕೆ ಅಂತೇಳಿದ್ರೆ ಹೀಗೆ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಾ ಇರೋ ಭಾವನೆಗಳನ್ನು ನೋಡಿದ್ರೆ, ಮೇಲ್ನೋಟಕ್ಕೆ ಸಿಗ್ತಾ ಇರೋವಂಥ ಮಾಹಿತಿಗಳನ್ನು ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಹೇಮಂತ ಬಿಸ್ವಾ ಶರ್ಮಾ ಅವರ ವರ್ಚಸ್ಸಿಗೆ ಧಕ್ಕೆ ತರೋದಕ್ಕೋಸ್ಕರ ತನ್ಮುಖೇನ ಒಂದಷ್ಟು ಮತಗಳನ್ನು ಕಸಿಯುವ ಒಂದು ಷಡ್ಯಂತ್ರವನ್ನು ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಭಾಗ ಏನಿದೆ ಅದು ಕಾನೂನಿನ ವಿಭಾಗಕ್ಕೆ ಬಿಟ್ಟಿದ್ದು. ಹಾಗಾಗಿ ಪವನ್ ಖೇಡಾ ಯಾವುದೇ ಬಿಲ್ದಲ್ಲಿ ಅಡಗಿದ್ರೂ ಕೂಡ ಈ ದೇಶದ ಕಾನೂನನ್ನು ನಂಬುವಂಥ ನಾನು ಪವನ್ ಖೇಡಾನ ಬಾಲ ಹಿಡ್ಕೊಂಡು ಎಳ್ಕೊಂಬಂದ್ಬಿಟ್ಟು ನ್ಯಾಯಾಂಗದ ಕಟಕಟೆಯಲ್ಲಿ ನಿಲ್ಲಿಸುತ್ತೆ ಭಾರತದ ಸಂವಿಧಾನ ಅಂತ ಹೇಳುವ ವಿಷಯನ ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.